ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ಇಲಾಖೆಯ ಕೆಆರ್ಪೇಟೆ ತಾಲೂಕಿನ ಸಹಾಯಕ ಕಾರ್ಯಪಾಲಕ ಉಪವಿಭಾಗದ ವತಿಯಿಂದ ನಾಗಮಂಗಲ ತಾಲೂಕಿನ ಹಂದೇನಹಳ್ಳಿ ಗ್ರಾಮದಿಂದ ತಟ್ಟೆಕೆರೆ ಗ್ರಾಮದವರೆಗೆ ಸುಮಾರು 2 ಕಿಲೋಮೀಟರ್ ಡಾಂಬರೀಕರಣ ರಸ್ತೆಯನ್ನು ಕೇವಲ 6 ಗಂಟೆಯಲ್ಲಿ ಮುಗಿಸಿದ್ದಾರೆ ಎಂದರೆ ನಂಬಲು ಅಸಾಧ್ಯ. ಆದರೂ ಕೂಡ ಸಾಧ್ಯವಾಗಿದೆ. ನಾಗಮಂಗಲ ತಾಲೂಕಿನಲ್ಲಿ ನಡೆದ ಕಳಪೆ ಕಾಮಗಾರಿಯ ಈ ಸ್ಟೋರಿ ನೋಡಿ. ಗುತ್ತಿಗೆದಾರ ಎಸಿಆರ್ ಇನ್ ಪ್ರಾಜೆಕ್ಟ್ ವತಿಯಿಂದ ಹಂದೇನಹಳ್ಳಿಯಿಂದ ತಟ್ಟೆಕೆರೆ ಗ್ರಾಮದವರೆಗೆ ಕೇವಲ 6 ಗಂಟೆಯಲ್ಲಿ 2 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ನಿರ್ಮಿಸಿರುವ ಕಾಮಗಾರಿ 10 ದಿನ ಕೂಡ ಉಪಯೋಗಕ್ಕೆ ಬರುವುದಿಲ್ಲ ಎಂದು ಸಾರ್ವಜನಿಕರ ಆರೋಪವಾಗಿದೆ. ರಸ್ತೆ ಇಂಜಿನಿಯರ್ ಬಂದು ಸ್ಫೂರ್ತಿ ಅಂತ, ಅವರು ಇಲ್ಲಿ ಸ್ಪಾಟಲ್ಲಿಲ್ಲ. ಅವ್ರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೋ ಗೊತ್ತಿಲ್ಲ. ಸರ್ಕಾರಿ ಸಂಬಳ ತಿಂತವ್ರೆ. ಅವ್ರಿಗೆ ಈ ಕೆಲಸದ ಬಗ್ಗೆ ಸಬೂಬು ಹೇಳ್ತಾರೆ. ಇವ್ರಿಗೆ ಕೆಲಸ ಮಾಡೋ ಟೈಮಲ್ಲಿ ಅವ್ರು ಸ್ಪಾಟಲ್ಲಿ ಇರಬೇಕು, ಅವರಿಲ್ಲ. ಇವರು ಸರ್ಕಾರಿ ಸಂಬಳ ತೊಗೊಳೋದು ಏನಕ್ಕೆ ಅಂತ ಗೊತ್ತಾಗ್ತಲ್ಲ ನಮಗೆ. ಜೊತೆಗೆ ಇವರು ಇಂಥ ಅಧಿಕಾರಿಗಳು ನಮ್ಮ ನಾಗಮಂಗಲ ಕ್ಷೇತ್ರಕ್ಕೆ ಬೇಕು. ಈ ಟೈಮಲ್ಲಿ 8 ಗಂಟೆಯಲ್ಲಿ ರಸ್ತೆ ನಿರ್ಮಿಸಿರೋ ಅಧಿಕಾರಿ ಯಾರಿದ್ರೆ ಅದು ಸ್ಫೂರ್ತಿ ಮೇಡಮ್ ಒಬ್ಬರೇ. ಅದು ಬಿಟ್ಟರೆ ಯಾರೂ ಇಲ್ಲ. ಕೇಳಿದ್ರೆ ನಾವು ಅಲ್ಲಿದ್ದೀವಿ ಸರ್, ಇಲ್ಲಿದ್ದೀವಿ ಸರ್, ರಜೆ ಹಾಕಿದ್ದೀವಿ ಸರ್, ಬರ್ತೀವಿ, ಎಸ್ಟಿಮೇಟ್ ಕಾಪಿ ಕೊಡಿ ಮೇಡಮ್ ಅಂದ್ರೆ ಕೊಡ್ತಾಯಿಲ್ಲ. ಇಷ್ಟಪ್ಪ ಆಯ್ತವೆ ಸರ್, ತರಬೇಕು ಸರ್ ಅಂತಾರೆ. ಎಸ್ಟಿಮೇಟ್ ಕಾಪಿ ಕೊಡೋಕ್ಕಾಗಲ್ವಾ? ಇವ್ರ ಯೋಗ್ಯತೆಗೆ ಎಸ್ಟಿಮೇಟ್ ಕಾಪಿ ಕಳ್ಸೋಕ್ಕಾಗಲ್ವಾ? ಎಸ್ಟಿಮೇಟಲ್ಲಿ ಏನಾದರೆ ಅದು ಕೆಲಸ ಮಾಡ್ಸೋಕ್ಕಾಗಲ್ಲ, ನಿಲ್ಲಿಸ್ಕೊಂಡು ಆಯಿತು. ಮೇನ್ ಇಂಜಿನಿಯರ್ ಇಲ್ಲ, ಅಸಿಸ್ಟೆಂಟ್ ಇಂಜಿನಿಯರ್ ಎಲ್ಲ ಹೋಗೋರೆ, ಯಾರೂ ಇಲ್ಲ. ಇವ್ರು ಮಾಡಿದ್ದೆ ಕೆಲಸ, ಇವ್ರು ಆಗಿದೆ ಕೆಲಸ. ಸ್ಫೂರ್ತಿ ಮೇಡಮ್ ಅವ್ರಿಗೆ 8 ಗಂಟೆಗಳಲ್ಲಿ ಕೆಲಸ ಮಾಡಿರೋ ಒಂದು ಮೆಚ್ಚುಗೆ ಸಲ್ಲಿಸ್ಬೇಕು ಅಂದರೆ ಸ್ಫೂರ್ತಿ ಮೇಡಮ್ ಅವ್ರಿಗೆ ಸಲ್ಲಿಸ್ಬೇಕು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದು ದೊಡ್ಡ ಫ್ರಾಡು. ಏಕೆಂದರೆ 5 ವರ್ಷ ಮುಗಿದಿದ್ದು, ಇದು 22ಕ್ಕೆ ಮುಗಿದೋಗೋದೆ ಅವಧಿ. ಇದು 26ನೇ ವರ್ಷ. 2026ರಲ್ಲಿ ಇವ್ರು ಬಂದು ಈಗ ನಾನು ಇದು ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ದಯವಿಟ್ಟು ಎಸ್ಟಿಮೇಟ್ ತರಿಸ್ಬೇಕು, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳ್ಕೊತೀನಿ. ಕೇವಲ ಕಾಮಗಾರಿಯ ಬಿಲ್ಗೋಸ್ಕರ ಈ ಕಳಪೆ ಕಾಮಗಾರಿ ಕೆಲಸ ನಿರ್ವಹಿಸಲಾಗಿದೆ ಎಂದು ಗುತ್ತಿಗೆದಾರ ಹಾಗೂ ಕೆಆರ್ಪೇಟೆ ಸಹಾಯಕ ಕಾರ್ಯಪಾಲಕ ಉಪವಿಭಾಗದ ಇಂಜಿನಿಯರ್ ಸ್ಫೂರ್ತಿ ಅವರು ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳನ್ನು ಮುಚ್ಚಿಡುತ್ತಿದ್ದು, ಯಾವ ಕಾಮಗಾರಿ ಎಂಬುದು ಸ್ಥಳೀಯ ಗ್ರಾಮಸ್ಥರಿಗೆ ತಿಳಿಸುತ್ತಿಲ್ಲ ಎಂದರೆ ಎಲ್ಲವೂ ಕೂಡ ಕಾಮಗಾರಿ ಹೆಸರಿನಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದಾರೆ ಎಂಬುದು ಆರೋಪ. ಕೃಷಿ ಸಚಿವರ ಕ್ಷೇತ್ರದಲ್ಲಿ ಇಂಥ ಕಳಪೆ ಕಾಮಗಾರಿಯನ್ನ ನಿರ್ವಹಿಸಿ 3ನೇ ವ್ಯಕ್ತಿಗೆ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದಾಖಲೆ ದೊರೆಯದಂತೆ ಕುಂಟು ನೆಪಗಳನ್ನು ಹೇಳುತ್ತಾ ಕಾಮಗಾರಿ ಮುಗಿಸಿರುವ ಇಂಜಿನಿಯರ್ ಸ್ಫೂರ್ತಿರವರಿಗೆ ಈ ಕಳಪೆ ಕಾಮಗಾರಿಯ ಕೀರ್ತಿ ಸಲ್ಲುತ್ತದೆ ಎಂಬುದು ಸ್ಥಳೀಯ ಯುವಕರಾದ ಚೇತನ್ ರವರ ಆರೋಪ. 2 ಕಿಲೋಮೀಟರ್ ಇತಿಹಾಸದಲ್ಲಿ 8 ಗಂಟೆ ಒಳಗೆ ರಸ್ತೆ ನಿರ್ಮಿಸಿರೋದು ಇದೇ ಇತಿಹಾಸದಲ್ಲಿ ಇವ್ರನ್ನೇ ನಾನು ನೋಡ್ತಾ ಇರೋದು. ಇವರು ಒಂದು ಎಸ್ಟಿಮೇಟ್ ಕಾಪಿ ಕೊಡ್ತಲ್ಲ, ಸ್ಪಾಟಲ್ಲಿ ಇಂಜಿನಿಯರ್ ಇಲ್ಲ, ಯಾರೂ ಇಲ್ಲ. ಬರೀ ಮೇನ್ ಗುತ್ತಿಗೆದಾರನೂ ಇಲ್ಲ. ಯಾರೋ ಬಂದವರೇ ಕೆಲಸ ಮಾಡ್ತಾರೆ. ಅರ್ಧ ಇಂಚು ಡಾಂಬರ್ ಇಲ್ಲ. ಕೇಳಿದ್ರೆ ಇದು ಮೇಂಟೆನೆನ್ಸ್ ಅಂತಾರೆ. ಮೇಂಟೆನೆನ್ಸ್ ಅಂದರೆ ಒಂದು ಜಲ್ಲಿ ಆಗ್ತಾಯಿಲ್ಲ, ಒಂದು ಜಲ್ಲಿ ಆಗ್ತಾಯಿಲ್ಲ, ಧ್ವಂಸ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ಬರೀ ಟಾರ್ ಹೆಂಗೈತೆ ಟಾರ್ ಹಾಕೋದು, ರಸ್ತೆ ಎಳ್ಕೊಂಬರೋದು, ಈ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಸತಿ ಇದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾವು ತಟ್ಟೆಕೆರೆ ಗ್ರಾಮಸ್ಥರಿಗೆ ಕೇಳ್ಕೊತಾ ಇದ್ದೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.